ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರು ನೋಡಿ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಚಂದ್ರಕಲಾ ಅಂತೇಳಿ ಒಬ್ರು ಶೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಸ್ನೇಹಿತರು ನೋಡಿ, ಚಪಾತಿ ಆಂಟಿಯ ಒಂದು ವೈಯಕ್ತಿಕ ಒಂದು ಪರಿಚಯ ಹೇಗಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಹೆಸರು ಚಂದ್ರಕಲಾ, ವಯಸ್ಸು 35 ವರ್ಷ ತುಂಬಿದೆ, ಸ್ವಂತ ಊರು ಬೆಂಗಳೂರಿನ ಹೆಸರುಘಟ್ಟ, ಹಾಗೆಯೇ ಕೆಲಸ ಹೌಸ್ ವೈಫ್, ಜೊತೆಗೆ ಟೈಲರಿಂಗ್ ಕೂಡ ಕೆಲಸ ಮಾಡ್ತಾಳೆ ಅಂತ ಹೇಳ್ಕೊಂಡಿದ್ದಾರೆ. ಗಂಡ ಇದ್ದರೂ ಇಲ್ಲದ ಹಾಗೆ ಜೀವನ ಮಾಡ್ತಿದ್ದಾಳೆ, ಚಟ ಬಂದಾಗ ಬರೇ ಬೆರಳು ಹಾಕ್ತೀನಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಬಯಕೆ ನೋಡ್ಲಿಕ್ಕೆ ಹೋದ್ರೆ ಬೆರಳು ಹಾಕೋದನ್ನ ಬಿಡಿಸಿ ಚೂಲು ಆಲ್ಮೋಸ್ಟ್ ತೀರಿಸುವಂತ ಗಂಡಿನ ಜೋಡಿ ಆಲ್ಮೋಸ್ಟ್ ಸಂಬಂಧ ಬೆಳೆಸುವ ಒಂದು ಆಸೆ ಕೂಡ ಆಗ್ತಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರು ನೋಡಿ, ಇದಿಷ್ಟು ಚಂದ್ರಕಲಾ ಅವರ ಒಂದು ಬೇಸಿಕ್ ಒಂದು ಇನ್ಫಾರ್ಮೇಶನ್ ಕೂಡ ಆಗಿರುತ್ತೆ. ಹಾಗೆಯೇ ಸ್ಪಿನ್ನಿ ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಅದು 2022ರ ಒಂದು ಮಾಡೆಲ್ ಕಾರ್, ಹ್ಯುಂಡೈ ವೆರ್ನಾ SX ಅಂತೇಳಿ 1.5 ಒಂದು ಮಾಡೆಲ್ನ ಕಾರ್ ಕೂಡ ಆಗಿರುತ್ತೆ. ಈ ಒಂದು ಕಾರ್ ಸೆಲ್ಲರ್ನ ಒಂದು ರಿವ್ಯೂ ಕೂಡ ಹೇಗೆಲ್ಲ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ತಾ ಹೋಗ್ತೇನೆ. ಬನ್ನಿ, ಬಿಫೋರ್ ಒಂದು ಕಾರ್ನ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಅವಳು ಅನುಭವಿಸಿರೋ ಒಂದು ಕಷ್ಟದ ಒಂದು ದಿನಗಳು ಹೀಗೆಲ್ಲ ಇದೆ ಅಂತೇಳಿ ಹೇಳಿದ್ದಾಳೆ. ಫಸ್ಟ್ ನೋಡಿ, ಯಜಮಾನ ಕೆಲಸಕ್ಕೆ ಹೋದ್ರೆ ಒಬ್ಬಳೇ ಮನೆಯಲ್ಲಿ ಆಲ್ಮೋಸ್ಟ್ ಒಂಟಿಯಾಗಿ ಇರಬೇಕು. ಅದು ಬರೀ ಗೂಟದ ಒಂದು ಬಯಕೆ ಕೇಳುತ್ತೆ. ಅವಾಗ ಬೆರಳು ಕೂಡ ಹಾಕ್ತೇನೆ ಅಂತೇಳಿ ತಿಳ್ಕೊಂಡಿದ್ದಾರೆ. ಜೊತೆಗೆ ಗೂಟವಿಲ್ಲದೆ ಬರೀ ಕೈಯಿಂದ ಕಷ್ಟಪಟ್ಟು ಆಲ್ಮೋಸ್ಟ್ ಚಪಾತಿ ಉಜ್ಜುವಾಗ ಉಂಟಾಗುವ ಒಂದು ಆಯಾಸವನ್ನು ಹಂಚಿಕೊಳ್ಳಲು ಯಾರೂ ಇರುವುದಿಲ್ಲ. ಸೊ ಯಾರು ಇರದಿರುವ ಒಂದು ನೋವು ಕೂಡ ಬಹಳ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ಯಾರಿಗಾದ್ರೂ ಆಲ್ಮೋಸ್ಟ್ ನನ್ನ ಒಂದು ಕಷ್ಟ ಹಂಚ್ಕೋಬೇಕಂದ್ರೆ ಯಾರು ಕೂಡ ನನ್ನ ಜೊತೆಗೆ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ತಾನು ಮಾಡುವ ಒಂದು ಅಡಿಗೆ ಕೂಡ ಮಜವನ್ನು ಹತ್ತಿರದಿಂದ ನೋಡಲ್ಲ ಅಂತ ತಿಳ್ಕೊಂಡಿದ್ದಾರೆ. ಅಂದ್ರೆ ಅವರು ಅಡಿಗೆ ಮಾಡೋದಾಯ್ತು, ಪ್ರತಿಯೊಂದನ್ನು ಕೂಡ ಹತ್ತಿರವಾಗಿ ಬಂದು ನೋಡಲ್ಲ, ಮತ್ತೆ ಅದನ್ನ ಸವಿಯಲ್ಲ, ತಿನ್ನಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ಅದಕ್ಕಾಗಿ ಒಬ್ಬ ಸಂಗಾತಿಯ ಒಂದು ಕೊರತೆ ಕೂಡ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಹಾಗೇನೆ ನೋಡಿ, ಇವಳಿಗೆ ಬೇಕಾಗಿರೋ ಒಂದು ಸಂಗಾತಿಯ ಒಂದು ಲಕ್ಷಣಗಳು ಈ ತರ ಇದ್ರೆ ನನಗೆ ಓಕೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಅವಳ ಒಂದು ಚಪಾತಿಯಲ್ಲಿ ಆಗುವಂತ ಒಂದು ಬದಲಾವಣೆಯನ್ನು ಹತ್ತಿರದಿಂದ ಸವಿಯುವಂತ ಮಿಂಡಬೇಕು. ಮಾತಲ್ಲಿ ನನ್ನ ಒಂದು ಮೂಡ್ ಬರಿಸಿ ನನ್ನ ಒಂಟಿತನವನ್ನು ದೂರ ಮಾಡುವಂತ ರಸಿಕನಾಗಿರ್ಬೇಕು. ಮತ್ತೆ ಒಂಟಿ ಜೀವನಕ್ಕೆ ಸಾಥ್ ನೀಡಿ ಆಕೆಯ ಒಂದು ಪ್ರತಿಯೊಂದು ಕಷ್ಟ ಸುಖದಲ್ಲಿ ಕೂಡ ಜೊತೆಯಾಗಿದ್ದು, ಸುಖ ಬೇಕಾದಾಗ ಚೆನ್ನಾಗಿ ಕೇದು ರಸ ಬಿಡುವಂತ ಗಂಡಿನ ಒಂದು ಬಯಕೆಯಲ್ಲಿ ಇದ್ದಾಳೆ ಅಂತೇಳಿ ಈ ಒಂದು ಮಾಹಿತಿಯನ್ನು ಕೂಡ ಕೇಳ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಇದಿಷ್ಟು ಗಂಡಿನ ಒಂದು ಕ್ವಾಲಿಟೀಸ್ ಕೂಡ ಹೀಗೆಲ್ಲ ಇದ್ರೆ ಖಂಡಿತವಾಗ್ಲೂ ನಾನು ಒಪ್ಪಿಕೊಳ್ಳುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೇನೆ ನೋಡಿ, ಸ್ಪಿನ್ನಿ ಅವ್ರ ಕಡೆಯಿಂದ ಏನು ಕಾರ್ ಹೇಳಿದ್ರಲ್ಲ, ಅದು 2022ರ ಒಂದು ಮಾಡೆಲ್ ಕಾರ್ನ ಬಗ್ಗೆ ಕೂಡ ಹೇಳಿದ್ರಲ್ಲ. ಸೆಲ್ಲರ್ ರಿವ್ಯೂ ಮತ್ತೆ ಕೀ ಡೀಟೇಲ್ಸ್ ಕೂಡ ಹೀಗಿದೆ. ಕಾರ್ನ ಒಂದು ಇಮೇಜ್ ಕೂಡ ಹೀಗೆಲ್ಲ ಇರುತ್ತೆ. ಮತ್ತೆ ರೇರ್ ಒಂದು ಸೀಟ್ ಮತ್ತೆ ತುಂಬಾನೇ ಒಂದು ಕಂಫರ್ಟಬಲ್ ಅಂತ ಹೇಳ್ಬೋದು. ಡ್ಯಾಶ್ ಬೋರ್ಡ್ ವ್ಯೂ ಕೂಡ ಇದೆ. ಹಾಗೆ ನೋಡಿ, ಬೇಸಿಕ್ ಇನ್ಫಾರ್ಮೇಶನ್ ನೋಡಿದ್ರೆ ಮೇಕ್ಸ್ ಇಯರ್ ಬಂದ್ಬಿಟ್ಟು ಮೇ 2022, ರಿಜಿಸ್ಟ್ರೇಷನ್ ಆಗಿರೋದು ಆಗಸ್ಟ್ 2022. ಫ್ಯೂಲ್ ಟೈಪ್ ನೋಡಿದ್ರೆ ಪೆಟ್ರೋಲ್ ಆಗಿರುತ್ತೆ, ಮತ್ತೆ BS6 ಕೂಡ ಆಗಿರುತ್ತೆ. ಮತ್ತೆ ಕಿಲೋಮೀಟರ್ ಡ್ರೈವ್ ಕೂಡ ತುಂಬಾನೇ ಒಂದು ಚೆನ್ನಾಗಿ ಕೂಡ ಇದೆ. ಮತ್ತೆ ಫಸ್ಟ್ ಓನರ್ ಕೂಡ ಆಗಿರ್ತಾರೆ. ಕಾರ್ ಅವೈಲೇಬಲ್ ಇರೋದು ನಿಮಗೆ ಮುಂಬೈಯಲ್ಲಿ. ಮತ್ತೆ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಕೂಡ ಇದೆ. ಮತ್ತೆ ಮ್ಯಾನ್ಯುವಲ್ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 9,23,000 ತನಕ ಇದರ ಒಂದು ಪ್ರೈಸ್ ಕೂಡ ಆಗಿರುತ್ತೆ ಅಂತೇಳಿ ಪ್ರೈಸ್ನ ಕೂಡ ಹೇಳ್ಕೊಂಡಿದ್ದಾರೆ. EMI ಕೂಡ ನೀವು ಮಾಡ್ಕೋಬಹುದು ಅಂತೇಳಿ ಅದರ ಒಂದು ಚಾರ್ಟ್ನ ಕೂಡ ಹಾಕಿದ್ದಾರೆ. ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ರಿವ್ಯೂ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತೆ ಮೋರ್ ಇನ್ಫಾರ್ಮೇಶನ್ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.